ಸ್ನೇಹಿತರೆ, ಹುಟ್ಟಿದ ಪ್ರತಿಯೊಂದು ಜೀವಿಯು ಸಾಯಲೇಬೇಕು. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಆಶಾ ಭೋಸ್ಲೆ. ಆಶಾ ಭೋಸ್ಲೆ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ? ಭಾರತೀಯ ಚಿತ್ರರಂಗದ ದೈತ್ಯ ಪ್ರತಿಭೆ. ಈಕೆ ಸಿನಿಮಾಗಳಲ್ಲಿ ಆಡಿದ ಹಾಡುಗಳೆಲ್ಲವೂ ಜನರನ್ನ ಬಹಳವಾಗಿ ಮೆಚ್ಚಿಸಿದೆ. ಸತತ 80 ವರ್ಷಗಳ ಕಾಲ ಜನರನ್ನು ಈಕೆ ಮನೋರಂಜಿಸಿದ್ದಾರೆ. ಆದರೆ ಇಂತಹ ಆಶಾ ಭೋಸ್ಲೆ ಇದೇ ಶನಿವಾರ ರಾತ್ರಿ ಉಸಿರಾಡಲು ಕಷ್ಟ ಆಯ್ತು ಅಂತ ಮುಂಬೈನ ಬ್ರಿಚ್ ಕ್ಯಾಂಡಿ ಹಾಸ್ಪಿಟಲ್ಗೆ ಸೇರಿದ್ರು. ಆದ್ರೆ ಪರಿಸ್ಥಿತಿ ಹದಗೆಟ್ಟು ತಮ್ಮ 92ನೇ ವರ್ಷದಲ್ಲಿ ಇದೇ ಭಾನುವಾರ ಏಪ್ರಿಲ್ 12ನೇ ತಾರೀಕು ಸತ್ತೋದ್ರು. ನೋಡಿ, ಕೇವಲ ಒಂದು ತಿಂಗಳ ಹಿಂದೆ ಸಚಿನ್ ತೆಂಡೂಲ್ಕರ್ ಮಗನ ಮದುವೆ ಸಮಾರಂಭದಲ್ಲಿ ಆರಾಮವಾಗಿ ಲವಲವಿಕೆಯಿಂದ ಇದ್ದ ಇವರು ಇದ್ದಕ್ಕಿದ್ದಾಗಿ ಸತ್ತು ಹೋಗಿದ್ರಿಂದ ಇವರ ಅಭಿಮಾನಿಗಳೆಲ್ಲ ಶಾಕ್ಗೆ ಗುರಿಯಾದ್ರು. ವಿಪರ್ಯಾಸ ಏನಪ್ಪಾ ಅಂದ್ರೆ, ಈಕೆ ಸತ್ತಾಗ ಇವರ ವಯಸ್ಸು 92 ವರ್ಷ. ಆದ್ರೆ ಇವರ ಸ್ವಂತ ಅಕ್ಕ ಪ್ರಸಿದ್ಧ ಹಾಡುಗಾರ್ತಿ ಲತಾ ಮಂಗೇಶ್ಕರ್ ಸತ್ತಾಗ ಅವರ ವಯಸ್ಸು 92 ವರ್ಷ. ಅದೇನೇ ಆದ್ರೂ ಲೆಕ್ಕವಿಲ್ಲದಷ್ಟು ದುಡ್ಡು, ಆಸ್ತಿ, ಸಂಪತ್ತು ಎಲ್ಲ ಇದ್ರು ಈ ಆಶಾ ಭೋಸ್ಲೆ ಜೀವನ ಚೆನ್ನಾಗಿತ್ತಾ ಅಂದ್ರೆ ಇಲ್ಲ. ಈಕೆ ಜೀವನದ ಉದ್ದಕ್ಕೂ ಕಂಡಿದ್ದು ನೋವು, ಅವಮಾನ, ದುಃಖ ಮಾತ್ರ. ಈಕೆ ಇಟ್ಟುಕೊಂಡ ಅನೈತಿಕ ಸಂಬಂಧಗಳಿಗಂತೂ ಲೆಕ್ಕನೇ ಇಲ್ಲ. ಸಿನಿಮಾದಲ್ಲಿ ಚಾನ್ಸ್ಗಾಗಿ ಏನು ಬೇಕಾದ್ರೂ ಮಾಡಲು ಇವರು ತಯಾರಾಗಿದ್ರು. ಜನ್ಮ ಕೊಟ್ಟ ಮಕ್ಕಳು ಕಣ್ಣು ಮುಂದೆ ಸತ್ತು ಬಿದ್ದಿದ್ರು. ತವರು ಮನೆಯಿಂದ ಇವರನ್ನ ಕತ್ತು ಹಿಡಿದು ಆಚೆಗೆ ನೂಕಲಾಗಿತ್ತು. ಹಾಗಾದ್ರೆ ನಡೆದಿದ್ದೇನು ಅಂತ ನೋಡಿದ್ದೆ ಆದ್ರೆ, ಇವತ್ತಿನ ವಿಡಿಯೋದಲ್ಲಿ ಅದಾಗಲೇ ಮದುವೆಯಾಗಿ 3 ಮಕ್ಕಳಿದ್ದವನ ಜೊತೆ ಈ ಆಶಾ ಭೋಸ್ಲೆ ಕದ್ದು ರೂಮ್ನಲ್ಲಿ ಮಾಡಿದ್ದೇನು? ಈ ಆಶಾ ಭೋಸ್ಲೆ ಅವರ ತಾಯಿ, ನೀನ್ ಯಾವತ್ತೋ ನಮ್ಮ ಪಾಲಿಗೆ ಸತ್ತೋದೆ, ನಡೆಯೇ ಆಚೆ ಅಂತ ಅಂದಿದ್ದಾದ್ರು ಯಾಕೆ? ಸಿನಿಮಾದಲ್ಲಿ ಚಾನ್ಸ್ಗಾಗಿ ತಮಗಿಂತ 7 ವರ್ಷ ಚಿಕ್ಕವನಾದ R.D. ಬರ್ಮನ್ ಜೊತೆ ಆಶಾ ಭೋಸ್ಲೆ ಸಂಬಂಧ ಇಟ್ಕೊಂಡಿದ್ರ? ಆಶಾ ಭೋಸ್ಲೆ ಮಗ ಮತ್ತು ಮಗಳು ಆತ್ಮಹತ್ಯೆ ಮಾಡಿಕೊಂಡು ಸಾಯಲು ಆಶಾ ಭೋಸ್ಲೆನೇ ಕಾರಣನಾ ಎಂಬ ಎಲ್ಲ ರಹಸ್ಯದಾಯಕ ಕುತೂಹಲಕಾರಿ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಆಶಾ ಮಂಗೇಶ್ಕರ್ ಅಲಿಯಾಸ್ ಆಶಾ ಭೋಸ್ಲೆ ಹುಟ್ಟಿದ್ದು 1933ನೇ ಇಸ್ವಿ ಸೆಪ್ಟೆಂಬರ್ 8ನೇ ತಾರೀಕು ಮಹಾರಾಷ್ಟ್ರದಲ್ಲಿನ ಸಾಂಗ್ಲಿಯ ಒಂದು ಬಡ ಮರಾಠಿ ಕುಟುಂಬದಲ್ಲಿ. ತಂದೆ ದೀನಾನಾಥ್ ಮಂಗೇಶ್ಕರ್, ತಾಯಿ ಶೇವಂತಿ ಮಂಗೇಶ್ಕರ್. ಇನ್ನು ಇವರಿಗೆ ಲತಾ ಮಂಗೇಶ್ಕರ್ ಅನ್ನುವ ಅಕ್ಕ, ಉಷಾ ಮತ್ತು ಮೀನಾ ಅನ್ನುವ ಇಬ್ಬರು ತಂಗಿಯರು, ಹೃದಯ್ ಎಂಬ ತಮ್ಮ ಕೂಡ ಇದ್ದಾರೆ. ಇವರ ತಂದೆ ನಾಟಕಗಳಲ್ಲಿ ನಟಿಸುತ್ತಾ ಸಂಗೀತ ಕಚೇರಿಗಳನ್ನ ಕೂಡ ಕೊಡುತ್ತಾ ಇದ್ದಾಗಲೇ ಅಲ್ಲೇ ನಾಟಕಗಳಲ್ಲಿ ನಟಿಯಾಗಿ ನಟಿಸುತ್ತಿದ್ದ ಗುಜರಾತ್ಗೆ ಸೇರಿದ ಶ್ರವಂತಿ ಎಂಬ ಹುಡುಗಿ ಜೊತೆ ಪ್ರೀತಿಯಲ್ಲಿ ಬಿದ್ದು ಇಬ್ಬರು ದೊಡ್ಡವರನ್ನ ಎದುರು ಹಾಕಿಕೊಂಡು ಮದುವೆ ಆಗಿದ್ರು. ಇನ್ನಿವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ 4 ಜನ ಹೆಣ್ಣು ಮಕ್ಕಳು, ನಂತರ ಒಬ್ಬ ಗಂಡು ಮಗ ಜನಿಸಿದ್ರು. ಮೊದಲಿಗೆ ಎಲ್ಲ ಚೆನ್ನಾಗಿಯೇ ಇತ್ತು. ಆದ್ರೆ ದಿನಗಳು ಕಳೆಯುತ್ತಾ ನಾಟಕಗಳಲ್ಲಿ ಅವಕಾಶಗಳು ಸಿಗದೆ, ಸಂಗೀತ ಕಚೇರಿಗಳಲ್ಲಿ ಹಣನು ಕೊಡದೆ, ಕುಟುಂಬ ಸಾಗಿಸಲು ಕಷ್ಟವಾಗಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿಗೆ ಬಂದ್ರು. ಆದ್ರೂ ಕೂಡ ದೀನಾನಾಥ್ ಅವರು ತನ್ನ ಮಕ್ಕಳಿಗೆ ಸಂಗೀತ ಕಲಿಸುತ್ತಾ ತಾನು ಸಾಧಿಸಲು ಆಗದೆ ಇದ್ದುದನ್ನ ತನ್ನ ಮಕ್ಕಳ ಮೂಲಕ ಸಾಧಿಸಬೇಕು ಅಂತ ಅಂದ್ಕೊಂಡ್ರು. ಇದು ಹೀಗೆ ಇದ್ರೆ ದೀನಾನಾಥ್ ಅವ್ರಿಗೆ ಒಂದು ಸ್ಟೇಜ್ ನಲ್ಲಿ ಹಾರ್ಟ್ ಪ್ರಾಬ್ಲಮ್ ಬಂದು ಅತಿ ಚಿಕ್ಕ ವಯಸ್ಸಿನಲ್ಲೇ ಸತ್ತು ಹೋಗಿದ್ರಿಂದ ಕುಟುಂಬದ ಬಾಧ್ಯತೆ, ಜವಾಬ್ದಾರಿಗಳೆಲ್ಲ ತಾಯಿ ಮತ್ತು ದೊಡ್ಡ ಮಗಳ ಮೇಲೇನೆ ಬಿತ್ತು. ಇದರಿಂದ ತನಗೆ ಪರಿಚಯ ಇದ್ದವರ ಮೂಲಕ ದೊಡ್ಡ ಮಗಳು ಲತಾ ಮಂಗೇಶ್ಕರ್ನ ಸಿನಿಮಾಗೆ ಕರೆದುಕೊಂಡು ಬರಬೇಕು, ಇದರಿಂದ ಕುಟುಂಬದ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತದೆ ಅಂತ ಸಿನಿಮಾ ರಂಗದಲ್ಲಿರುವ ಸಮಸ್ಯೆಗಳ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಳ್ದೆ ಟ್ರೈ ಮಾಡಿದಾಗ ಲತಾ ಮಂಗೇಶ್ಕರ್ಗೆ ಪೆಹ್ಲಾ ಮಂಗಲ್ ಗೌರ್ ಎಂಬ ಮರಾಠಿ ಸಿನಿಮಾದಲ್ಲಿ ಹೀರೋಯಿನ್ ತಂಗಿ ಪಾತ್ರದಲ್ಲಿ ನಟಿಸುವ ಚಾನ್ಸ್ ಸಿಕ್ಕಿ, ಅದರ ಜೊತೆಗೆ ಅದೇ ಸಿನಿಮಾದಲ್ಲಿ 2 ಹಾಡುಗಳನ್ನ ಆಡುವ ಅವಕಾಶ ಕೂಡ ಸಿಕ್ಕಿತ್ತು. ಆ ರೀತಿ ಈ ಸಿನಿಮಾ ರಿಲೀಸ್ ಆಗಿ ಇವರ ವಾಯ್ಸು ತುಂಬಾನೇ ಡಿಫರೆಂಟ್ ಆಗಿದ್ದುದರಿಂದ ಲತಾ ಮಂಗೇಶ್ಕರ್ ಫೇಮಸ್ ಆಗಿ ಒಂದರ ಹಿಂದೆ ಒಂದರಂತೆ ಸಿನಿಮಾಗಳಲ್ಲಿ ಅವಕಾಶಗಳು ಹುಡುಕಿಕೊಂಡು ಬಂತು. ಈ ರೀತಿ ಲತಾ ಮಂಗೇಶ್ಕರ್ ತನ್ನ 13ನೇ ವರ್ಷಕ್ಕೆ ಚಿತ್ರರಂಗಕ್ಕೆ ಬಂದು ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ಹಾಡುಗಳನ್ನು ಹೇಳುತ್ತಾ ತನ್ನ ಕುಟುಂಬವನ್ನು ಪೋಷಿಸಲು ಆರಂಭಿಸಿ, ಈ ರೀತಿ ಕುಟುಂಬದ ಬಾಧ್ಯತೆಗಳು ತುಂಬಾನೇ ಆಗಿದ್ರಿಂದ ತನ್ನ ಮದುವೆ ಕುರಿತಾಗಿ ಪ್ರೀತಿ ಪ್ರೇಮದ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಳ್ಳದೆ ಕಡೆ ತನಕ ಇವರು ಮದುವೆನೇ ಆಗದೆ ಉಳಿದಿದ್ದು ಗಮನಾರ್ಹ. ಇನ್ನು ಆ ರೀತಿ ಯಾವಾಗ ಲತಾ ಮಂಗೇಶ್ಕರ್ ಫೇಮಸ್ ಆದ್ಲು, ಆಗ ಇವರ ತಾಯಿ ತನ್ನ ಚಿಕ್ಕ ಮಗಳು ಆಶಾ ಭೋಸ್ಲೆನ ಕೂಡ ಸಿನಿಮಾ ರಂಗಕ್ಕೆ ಕರೆದುಕೊಂಡು ಬಂದು ಮುಜಾಮಿಲ್ ಎಂಬ ಸಿನಿಮಾ ಮೂಲಕ 9 ವರ್ಷದ ಆಶಾ ಭೋಸ್ಲೆಯಿಂದ ಒಂದು ಹಾಡು ಆಡಿಸುವುದರ ಮೂಲಕ ಸಿನಿಮಾ ರಂಗಕ್ಕೆ ಕರೆದುಕೊಂಡು ಬಂದ್ರು. ಈ ರೀತಿ ಇವರ ಇಬ್ಬರು ಮಕ್ಕಳು ಚಿತ್ರರಂಗದಲ್ಲಿ ಬ್ಯುಸಿ ಆಗಿದ್ದರಿಂದ ಇವರ ತಾಯಿ ಇವರ ಜವಾಬ್ದಾರಿಯನ್ನ ಗಣಪತಿ ರಾವ್ ಭೋಸ್ಲೆ ಎಂಬ ತಮ್ಮ ಸಂಬಂಧಿಕರಿಗೆ ವಹಿಸಿ ಅವನ್ನ ತನ್ನ ಮಕ್ಕಳಿಗೆ ಮ್ಯಾನೇಜರ್ ಆಗಿ ಮಾಡಿ ಅವರಿಗೆ ಸಂಬಂಧಪಟ್ಟ ಕೆಲಸಗಳನ್ನೆಲ್ಲ ಅವನೇ ನೋಡಿಕೊಳ್ಳುವಂತೆ ನಿಯಮಿಸಿದ್ರು. ಈ ರೀತಿ ಕೆಲವು ದಿನ ಎಲ್ಲ ಚೆನ್ನಾಗಿಯೇ ನಡೆದು 14 ವರ್ಷದ ಆಶಾ ಭೋಸ್ಲೆನ ಆ ಗಣಪತಿ ರಾವ್ ನೋಡಿಕೊಳ್ಳುತ್ತಾ ಇದ್ದುದರಿಂದ
ಅವನು ಆಗ ತೋರಿಸುತ್ತಿದ್ದ ಕಾಳಜಿ ಮತ್ತು ಪ್ರೀತಿಗೆ ಇವಳು ಮನಸೋತು. ಅವನಿಗೆ ಅದಾಗಲೇ ಮದುವೆಯಾಗಿ ಒಂದು ಮಗು ಇದ್ರೂ ತಲೆಯನ್ನೇ ಕೆಡಿಸ್ಕೊಳ್ದೆ ಅವನ ಜೊತೆ ಸಂಬಂಧ ಬೆಳೆಸಿ ಕ್ಲೋಸ್ ಆಗಿ ಖುಷಿ ಪಡ್ತಾ ಇದ್ಲು. ಇನ್ನು ಒಂದು ಸ್ಟೇಜ್ನಲ್ಲಂತೂ ಇವರಿಬ್ಬರ ಅಫೇರ್ ಕುರಿತಾಗಿ ಆಶಾ ಭೋಸ್ಲೆ ತಾಯಿಗೆ ಗೊತ್ತಾಗಿ ಅವನನ್ನ ಕೆಲಸದಿಂದ ತೆಗೆದು ಹಾಕಿದ್ದರಿಂದ ಇವಳು ದುಃಖ ಆಗಿ ಅವನ್ನ ಬಿಟ್ಟಿರಲಾಗದೆ ಇವಳು ಕೇವಲ 15 ವರ್ಷದವಳಿದ್ದಾಗಲೇ ಅವನ ಜೊತೆ ಓಡೋಗಿ ಮದುವೆ ಆಗಿ ಮುಂಬೈಯಲ್ಲಿ ಸೆಟಲ್ ಆದ್ಲು. ಇದರಿಂದ ಇವರ ತಾಯಿ ಮನಸ್ಸಿಗೆ ಬೇಜಾರಾಗಿ ಇವಳ ಜೊತೆ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ರು. ಆದ್ರೂ ಆಶಾ ಇದರ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಳ್ದೆ ಗಂಡನ ಸಹಾಯ ಪಡೆದುಕೊಂಡು ಹಾಡನ್ನು ಸಿನಿಮಾಗಳಿಗೆ ಹೇಳುತ್ತಾ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ಲು. ಇನ್ನು ಈ ರೀತಿಯಲ್ಲಿ ಇರಬೇಕಾದ್ರೆ ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ ಹೇಮಂತ್ ಅನ್ನುವ ಗಂಡು ಮಗ, ವರ್ಷ ಎಂಬ ಹೆಣ್ಣು ಮಗಳು ಹುಟ್ಟಿದ್ಲು. ಇನ್ನು ನಂತರ 3ನೇ ಸಾರಿ ಯಾವಾಗ ಆಶಾ ಭೋಸ್ಲೆ ಪ್ರೆಗ್ನೆಂಟ್ ಆದ್ಲೋ ಆಗ ಆಶಾಗೆ ಅವಳ ಗಂಡ ತನ್ನ ಮೊದಲನೇ ಹೆಂಡತಿ ಜೊತೆನೂ ಇದೇ ರೀತಿ ಹತ್ತಿರದ ಸಂಬಂಧ ಇಟ್ಕೊಂಡು ಅವಳನ್ನು 3 ಮಕ್ಕಳ ತಾಯಿಯಾಗಿ ಮಾಡಿ ತಾನು ಕಷ್ಟಪಟ್ಟು ದುಡಿದ ಹಣವನ್ನೆಲ್ಲ ಅವಳಿಗೆ ಕೊಡುತ್ತಿದ್ದಾನೆ ಅಂತ ತಿಳಿದು ಆಶಾ ಮತ್ತು ಅವಳ ಗಂಡನ ನಡುವೆ ಭಿನ್ನಾಭಿಪ್ರಾಯ ಬಂದು ಮನಸ್ತಾಪ ಆಗಿ ದಿನನಿತ್ಯ ಇವರಿಬ್ಬರ ಮಧ್ಯ ಜಗಳ ಆಗಲು ಆರಂಭವಾಗಿತ್ತು. ಇದರಿಂದ ಆಶಾಗೆ ಅವನು ದಿನನಿತ್ಯ ಹೊಡೆದು ಬೈದು ಟಾರ್ಚರ್ ಕೊಟ್ಟಿದ್ದರಿಂದ ಅದನ್ನು ತಡೆಯಲಾಗದೆ ಆಶಾ ಗಂಡನಿಗೆ ಡೈವರ್ಸ್ ಕೊಟ್ಟು ತನ್ನ ಮಕ್ಕಳನ್ನ ಕರೆದುಕೊಂಡು ತಾಯಿ ಮನೆಗೆ ಹೋದಾಗ ಅಲ್ಲಿ ಲತಾ ಮಂಗೇಶ್ಕರ್ಗೆ ಇವಳ ಮುಖನೂ ಕೂಡ ನೋಡಲು ಇಷ್ಟ ಆಗದೆ, ನೀನು ಯಾವತ್ತೋ ನಮ್ಮ ದೃಷ್ಟಿಯಲ್ಲಿ ಸತ್ತೋದೆ, ಹೋಗ್ ಆಚೆ ಅಂತ ನಿಷ್ಠೂರವಾಗಿ ಹೇಳಿದ್ರಿಂದ ಆಶಾ ಭೋಸ್ಲೆಗೆ ಮುಂದೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗದೆ ಮುಂಬೈಯಲ್ಲೇ ಒಂದು ಬಾಡಿಗೆಗೆ ಮನೆ ತೆಗೆದುಕೊಂಡು ತನ್ನ 3 ಮಕ್ಕಳನ್ನ ಅಲ್ಲೇ ಪೋಷಿಸಲು ಆರಂಭಿಸಿದ್ರು. ಆಗ ಆಶಾ ಭೋಸ್ಲೆ, ನಾನು ಚಿತ್ರರಂಗದಲ್ಲಿ ಸಿಂಗರ್ ಆಗಿ ಬೆಳಿಬೇಕು ಅಂದ್ರೆ ಯಾರಾದ್ರೂ ಒಬ್ಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ ಪ್ರೊಡ್ಯೂಸರ್ ಸಹಾಯ ಬೇಕೇ ಬೇಕು ಅಂತ ಆಗ ಆಶಾ ಭೋಸ್ಲೆಗೆ ಗೊತ್ತಾಗಿ ಆ ಸಮಯದ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಆದ OP ನಾಯರ್ ಅನ್ನೋನ್ ಜೊತೆ ಆಶಾಗೆ ಒಳ್ಳೆ ಪರಿಚಯ ಆಗಿ ಅದು ನಂತರ ಸಂಬಂಧವಾಗಿ OP ನಾಯರ್ ಸಪೋರ್ಟ್ ಇಂದ ಆಶಾ ಬ್ಯಾಕ್ ಟು ಬ್ಯಾಕ್ ಆತನ ಸಿನಿಮಾಗಳಿಗೆ ಹಾಡನ್ನು ಹೇಳ್ತಾ ಸ್ಟಾರ್ ಸಿಂಗರ್ ಆಗಿ ಬದಲಾಗಿ, ಅಷ್ಟೇ ಅಲ್ಲದೆ OP ನಾಯರ್ ಹತ್ರ ಮಾತು ತೆಗೆದುಕೊಂಡು ತನ್ನ ಅಕ್ಕ ಲತಾ ಮಂಗೇಶ್ಕರ್ ಕೈಯಿಂದ ನೀನು ಯಾವ ಸಿನಿಮಾದಲ್ಲೂ ಹಾಡು ಹೇಳಿಸಬಾರ್ದು ಅಂತ ಕೇಳಿಕೊಂಡಿದ್ದರಿಂದ ಅವನು ಆಶಾ ಭೋಸ್ಲೆ ಮೇಲೆ ಇದ್ದ ಪ್ರೇಮದಿಂದ ಲತಾ ಮಂಗೇಶ್ಕರ್ ಕೈಯಲ್ಲಿ ಒಂದು ಹಾಡನ್ನು ಆಡಿಸಿರಲಿಲ್ಲ. ಇನ್ನು ಆಗ ಇವರ ಸಂಬಂಧನ ನೋಡಿ ಚಿತ್ರರಂಗದಲ್ಲಿ ಇರೋರೆಲ್ಲ ಸದ್ಯದಲ್ಲೇ ಇವರಿಬ್ರು ಮದುವೆ ಆಗ್ತಾರೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಅದಾಗೆ OP ನಾಯರ್ಗೆ ಆ ಸಮಯದಲ್ಲಿ ಮದುವೆ ಆಗಿ 3 ಜನ ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗ ಇದ್ದುದರಿಂದ ಫ್ಯಾಮಿಲಿ ಪೂರ್ತಿ ಇದನ್ನ ವಿರೋಧಿಸಿದ್ರು. ಮತ್ತು ಆಶಾ ಭೋಸ್ಲೆ ಮನೆಗೆ OP ನಾಯರ್ ಹೆಂಡತಿ ಹೋಗಿ ಆಶಾ ಭೋಸ್ಲೆಗೆ ಬಾಯಿಗೆ ಬಂದ ಹಾಗೆ ಬೈದು ಹೊಡೆದಿದ್ದರಿಂದ ಬೇರೆ ದಾರಿ ಇಲ್ಲದೆ ಇವರಿಬ್ಬರ ಸಂಬಂಧ ಮುರಿದು ಬಿದ್ದಿತ್ತು. ಇನ್ನು ಈ ಟೈಮಲ್ಲೇ ಲತಾ ಮಂಗೇಶ್ಕರ್ ನನಗೆ OP ನಾಯರ್ ಅವರ ಸಿನಿಮಾದಲ್ಲಿ ಹಾಡು ಹೇಳಿಸದೇ ಇರಲು ನನ್ನ ತಂಗಿನೇ ಕಾರಣ, ಅವಳು ಕೊನೆಗೆ ನನ್ನ ಕೆಲಸಾನೇ ಕಿತ್ಕೊಂಡ್ಲು ಅಂತ ಹೇಳಿದ್ರಿಂದ ಅವರ ಈ ಮಾತುಗಳು ಆಗ ಎಲ್ಲಾ ಕಡೆ ವೈರಲ್ ಆಗಿತ್ತು. ಆದ್ರೆ ಹಿಂದಕ್ಕೆ ಹೆಜ್ಜೆ ಹಿಡಿದೆ ಆಶಾ ಭೋಸ್ಲೆ ಒಂದರಿಂದ ಒಂದರಂತೆ ಸಿನಿಮಾಗಳಿಗೆ ಹಾಡನ್ನ ಹೇಳುತ್ತಿದ್ದ ಸಮಯದಲ್ಲೇ ಆ ಸಮಯದ ಹಿಂದಿಯ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ RD ಬರ್ಮನ್ ಜೊತೆ ಇವಳಿಗೆ ಒಳ್ಳೆ ಸಂಬಂಧ ಬೆಳೆದು ಪರಿಚಯ ಸ್ವಲ್ಪ ನಿಧಾನವಾಗಿ ಸಂಬಂಧವಾಗಿ ಅವರ ಸಿನಿಮಾಗಳಲ್ಲಿ ಇವಳು ಡಿಫ್ರೆಂಟ್ ಆಗಿ ಸಾಂಗ್ಸ್ ನ ಹೇಳಿದ್ರಿಂದ ಈಕೆ ಫೇಮಸ್ ಆದ್ಲು. ಈ ಸಮಯದಲ್ಲೇ ಆಶಾ ಭೋಸ್ಲೆ ತನಗಿಂತ 6 ವರ್ಷ ಚಿಕ್ಕವನಾದ RD ಬರ್ಮನ್ ಜೊತೆ ಅಫೇರ್ ಇಟ್ಕೊಂಡಿದ್ದರಿಂದ ಇವರಿಬ್ಬರ ಸಂಬಂಧದ ಕುರಿತಾಗಿ ಎಲ್ಲ ಪೇಪರ್ಗಳಲ್ಲೂ ಮ್ಯಾಗಝಿನ್ಗಳಲ್ಲೂ ಸುದ್ದಿ ಆಗಿತ್ತು. ಇದರಿಂದ RD ಬರ್ಮನ್ ಮೊದಲ ಹೆಂಡತಿ ರೀಟಾ ಪಟೇಲ್ ಇವನಿಗೆ ಡೈವರ್ಸ್ ಕೊಟ್ಟು ಮಕ್ಕಳನ್ನ ಕರೆದುಕೊಂಡು ಅವರ ಮನೆಗೆ ಹೊರಟೋದ್ಲು. ಆದ್ರೂ ಕೂಡ ಅದರ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಳ್ಳದೆ RD ಬರ್ಮನ್ 1980ನೇ ಇಸ್ವಿಯಲ್ಲಿ ಆಶಾ ಭೋಸ್ಲೆನ 47 ವರ್ಷದವಳಿದ್ದಾಗ ಮದುವೆ ಆಗಿ ಈ ರೀತಿ ಮದುವೆ ಆದ ನಂತರ ಕೆಲವು ದಿನ ಚೆನ್ನಾಗೇ ಇದ್ರು. ಆನಂತರ RD ಬರ್ಮನ್ಗೆ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗೋದೆ ನಿಂತೋಗಿದ್ದರಿಂದ ಮಾನಸಿಕವಾಗಿ ಕುಗ್ಗಿ ಹೋದ RD ಬರ್ಮನ್ ಕುಡಿತಕ್ಕೆ ದಾಸನಾಗಿ ಆರ್ಥಿಕವಾಗಿ ಫುಲ್ ಲಾಸ್ ಆಗಿ ಹಣ ಇಲ್ಲದ ಪರಿಸ್ಥಿತಿಗೆ ಬಂದು ಆಗ ದುಡಿತಿದ್ದ ಆಶಾ ಭೋಸ್ಲೆನ ಹಣಕ್ಕಾಗಿ ಪೀಡಿಸಲು ಆರಂಭಿಸಿದ. ಇನ್ನು ಈ ರೀತಿ ಇವನಿಗಿದ್ದ ಕುಡಿತದ ಚಟದಿಂದ ದಿನನಿತ್ಯ ಇವರಿಬ್ಬರ ಮಧ್ಯ ಜಗಳ ಆಗಿ ಈ ಜಗಳದಿಂದ ಬೇಜಾರಾದ ಆಶಾ ಭೋಸ್ಲೆ ಅದಾಗಲೇ ಇವಳು ಆರ್ಥಿಕವಾಗಿ ತುಂಬಾನೇ ಸಂಪಾದನೆ ಮಾಡಿದ್ದರಿಂದ ಬೇರೆ ಮನೆ ತೆಗೆದುಕೊಂಡು ಅಲ್ಲಿ ತನ್ನ ಮಕ್ಕಳ ಜೊತೆ ಸಪರೇಟ್ ಆಗಿರಲು ಆರಂಭಿಸಿದ್ಲು. ಆದ್ರೆ RD ಬರ್ಮನ್ ಕುಡಿತದ ಚಟ ಬಿಡ್ಲಿಲ್ಲ. ಇದರಿಂದ ಅವನ ಕಿಡ್ನಿ ಫೇಲ್ಯೂರ್ ಆಗಿ ತನ್ನ 54ನೇ ವರ್ಷದಲ್ಲಿ ಸತ್ತೋದ. ಇದರಿಂದ ಆಗಿನಿಂದ ಆಶಾ ಭೋಸ್ಲೆ ತನ್ನ ಗಮನನ ತನ್ನ ಮಕ್ಕಳ ಕಡೆ ತಿರುಗಿಸಿದ್ಲು. ಇನ್ನು ಇವರ ದೊಡ್ಡ ಮಗ ಹೇಮಂತ್ ಪೈಲಟ್ ಆಗಿದ್ದ. ಆದ್ರೆ ಸಂಗೀತದ ಮೇಲಿದ್ದ ಆಸಕ್ತಿಯಿಂದ ಆ ಕೆಲಸ ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದ. ಆದ್ರೆ ಅಂದುಕೊಂಡಷ್ಟರ ಮಟ್ಟಿಗೆ ಹಣ ಆಗ್ಲಿ ಹೆಸರೇ ಆಗ್ಲಿ ಬರಲಿಲ್ಲ. ಅದೇ ಸಮಯದಲ್ಲಿ ಇವನಿಗೆ ಕ್ಯಾನ್ಸರ್ ಬಂದು ಫೈನಲ್ ಸ್ಟೇಜ್ಗೆ ಹೋಗಿ ಸತ್ತೋದ. ಇದರಿಂದ ಆಶಾ ಭೋಸ್ಲೆ ಮಾನಸಿಕವಾಗಿ ಕುಗ್ಗೋದ್ರು. ಇನ್ನಿವರ ಮಗಳು ವರ್ಷ ಡಿಗ್ರಿ ಮಾಡ್ಬೇಕಾದ್ರೆ ಕಾಲೇಜ್ನಲ್ಲೇ ಒಬ್ಬನ್ನ ಪ್ರೀತಿಸಿ ಅವನ ಜೊತೆನೆ ಮದುವೆಯಾಗಿ
2 ಮಕ್ಕಳು ಹುಟ್ಟಿದ ನಂತರ ಮನಸ್ತಾಪ ಜಗಳ ಆಗಿ ಡೈವರ್ಸ್ ತೆಗೆದುಕೊಂಡು ಬೇರೆ ಆದ್ಲು. ಇದರಿಂದ ಹೇಗೋ ಇವಳು ಪತ್ರಿಕೋದ್ಯಮದಲ್ಲಿ ಡಿಗ್ರಿ ಮಾಡಿದ್ರಿಂದ ತಾಯಿ ಜೊತೆ ಇದ್ಕೊಂಡು ಕೆಲಸಕ್ಕೆ ಹೋಗಲು ಆರಂಭಿಸಿ ಆಗ್ಲೇ ಇವಳಿಗೆ ಫ್ಯಾಷನ್ ಫೋಟೋಗ್ರಾಫರ್ ಗೌತಮ್ ಜೊತೆ ಪ್ರೀತಿಯಾಗಿ ವರ್ಷ ಅವನ ಜೊತೆ ಸಂಬಂಧ ಬೆಳೆಸಿದ್ಲು. ಈ ರೀತಿ 3-4 ವರ್ಷ ಜೊತೆಗೆ ಸುತ್ತಿ ಯಾವಾಗ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡ್ರು. ಆದ್ರೆ ಅದಾಗ್ಲೇ ಗೌತಮ್ಗೆ ಮದುವೆ ಆಗಿ 2 ಮಕ್ಕಳಿತ್ತು. ಇದರಿಂದ ಮೊದಲ ಹೆಂಡತಿಗೆ ಎದುರಿ ಅವನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತ. ಇನ್ನು ನಂತರ ಗೌತಮ್ನ ಬಿಟ್ಟಿರಲಾರದೆ ಆಶಾ ಭೋಸ್ಲೆ ಮಗಳು ವರ್ಷ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ರಿಂದ ಈ ಆಶಾ ಭೋಸ್ಲೆ ತನ್ನ ಮಗಳು ಮತ್ತು ಮಗನ ಸಾವಿನಿಂದ ಕುಗ್ಗಿ ಹೋಗಿ ಅನಾರೋಗ್ಯಕ್ಕೆ ಗುರಿಯಾದ್ರು. ಇದರಿಂದ ತನ್ನ 3ನೇ ಮಗನನ್ನ ಸಿನಿಮಾ ಇಂಡಸ್ಟ್ರಿಗೆ ಕರೆದುಕೊಂಡು ಬರದೆ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೆ ಸೇರಿಸಿದ್ರು. ಇನ್ನು ಈ ರೀತಿ ಜೀವನ ಪೂರ್ತಿ ಆಳಾದ ನಂತರ ಆಶಾ ಭೋಸ್ಲೆ ಅಕ್ಕ ಲತಾ ಮಂಗೇಶ್ಕರ್ ಇವಳ ಜೊತೆ ಮಾತನಾಡಲು ಆರಂಭಿಸಿದ್ರು. ಇನ್ನು ತನ್ನ 9ನೇ ವರ್ಷಕ್ಕೆ ಆಡಲು ಶುರು ಮಾಡಿದ್ದ ಆಶಾ 1967ನೇ ಇಸ್ವಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕೂಡ ಪ್ರವೇಶಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂಬ ಸಿನಿಮಾದಲ್ಲಿ ಹಾಡನ್ನ ಹೇಳಿದ್ರು. ಇದಾದ ನಂತರ ದೂರದ ಬೆಟ್ಟ, ನಾಗರಾವು, ಅಮೆರಿಕ 2 ಕನಸು, ಪ್ರೇಮದ ಕಾಣಿಕೆ ಅಂತ ಇದುವರೆಗೆ ಎಲ್ಲಾ ಭಾಷೆಯಲ್ಲೂ ಸೇರಿ 12,000ಕ್ಕೂ ಅತಿ ಹೆಚ್ಚಿನ ಹಾಡುಗಳನ್ನ ಆಶಾ ಭೋಸ್ಲೆ ಹಾಡಿರುವುದು ವಿಶೇಷ. ಇನ್ನು ಇವರ ಸಿಂಗಿಂಗ್ಗೆ 9 ಫಿಲ್ಮ್ ಫೇರ್ ಅವಾರ್ಡು, 17 ಮಹಾರಾಷ್ಟ್ರ ಸ್ಟೇಟ್ ಅವಾರ್ಡು, 3 ಡಾಕ್ಟರ್ ರೇಟ್ಸು, 2 ನ್ಯಾಷನಲ್ ಅವಾರ್ಡ್ಸು, ಕೇಂದ್ರ ಸರ್ಕಾರದಿಂದ ಪದ್ಮ ವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳು ಬಂದಿವೆ. ಇನ್ನು 80 ವರ್ಷ ಆದ ನಂತರ ಸಿಂಗಿಂಗ್ಗೆ ಬ್ರೇಕ್ ಹಾಕಿ ತನ್ನ ಫ್ಯಾಮಿಲಿ ಲೈಫ್ನ ಎಂಜಾಯ್ ಮಾಡುತ್ತಿದ್ದ ಆಶಾ ಭೋಸ್ಲೆ ಇದೇ ಶನಿವಾರ ರಾತ್ರಿ ತನ್ನ 92ನೇ ವರ್ಷದಲ್ಲಿ ಉಸಿರಾಡಲು ಕಷ್ಟ ಆಗ್ತಿದೆ ಅಂತ ಹಾಸ್ಪಿಟಲ್ಗೆ ಸೇರಿದ್ರು. ಆದ್ರೆ ಅದಾಗ್ಲೇ ಇವರ ಪರಿಸ್ಥಿತಿ ಹದಗೆಟ್ಟಿದ್ರಿಂದ ಆಶಾ ಭೋಸ್ಲೆ ಹಾಸ್ಪಿಟಲ್ನಲ್ಲೇ ಸತ್ತು ಹೋಗಿದ್ರಿಂದ ಇವರ ಅಭಿಮಾನಿಗಳು ಒಂದೇ ಸಾರಿ ಶಾಕ್ ಆದ್ರು. ಏನೇ ಆದ್ರೂ ಇಂತಹ ದೈತ್ಯ ಪ್ರತಿಭೆ ಆಶಾ ಭೋಸ್ಲೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಆಶಿಸೋಣ. ಇಂತಹ ಆಶಾ ಭೋಸ್ಲೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.